ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಬನ್ನೇರುಘಟ್ಟ ಝೂಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಫಸ್ಟು ನಾವು ಮನೆಯಿಂದ ಆಟೋ ಮಾಡಿಕೊಂಡು ಹೊರಟಿದ್ದು ಬನ್ನೇರುಘಟ್ಟ ಝೂಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು, ನನ್ನ ಮಗಳು ಮತ್ತು ನನ್ನ ನಾದಿನಿ ಮಗಳು 3 ಜನ ಹೊರಟಿದ್ದು. ಆಮೇಲೆ ನಾವು ಪ್ಲ್ಯಾನ್ ಇದ್ದಿದ್ದು ಫುಲ್ ಫ್ಯಾಮಿಲಿ, ನಮ್ಮಮ್ಮ, ನನ್ನ ತಮ್ಮ, ಅವ್ರ ಹೆಂಡತಿ ಮತ್ತು ನನ್ನ ತಂಗಿ, ನಮ್ಮ ಮಾಮನ ಮಗ, ಇಷ್ಟು ಜನನೂ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಕಾರ್ ಬುಕ್ ಮಾಡಿದ್ವಿ. ಕಾರಲ್ಲಿ ಹೊರಟಿದ್ದು. ಸೊ ಇವನು ತೇಜಸ್ ಶಿವಮೊಗ್ಗದಲ್ಲಿ ಇದ್ದಿದ್ದು. ಸೊ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ, ಇಂಜಿನಿಯರಿಂಗ್ ಸಪ್ತಗಿರಿ ಕಾಲೇಜಲ್ಲಿ ಓದ್ತಾ ಇದ್ದಾನೆ ಇವಾಗ. ಸೊ ಇವರಿಬ್ಬರು ನವ ಜೋಡಿಗಳು. ನನ್ನ ತಮ್ಮಂಗೆ ಫೇಸ್ ತೋರ್ಸೋಕ್ಕೆ ಇಷ್ಟ ಇಲ್ಲ. ಸೊ ಹೊರಟ್ವಿ ನಾವು. ಸೊ ರೀಚ್ ಆದ್ವಿ ನಾವು ಬನ್ನೇರುಘಟ್ಟ ಜೈವಿಕ ಉದ್ಯಾನವನ, ಬೆಂಗಳೂರು. ಸೊ ಎಂಟ್ರ್ ಆಗ್ತಿದ್ದಂಗೆ ಜಗಮಗ ಅಂತ ಮಕ್ಳಿಗೆ ಏನೇನು ಅಟ್ರ್ಯಾಕ್ಟ್ ಮಾಡಬೇಕು ಎಲ್ಲ ವಸ್ತುಗಳ್ನೂ ಅವರು ಅರೇಂಜ್ ಮಾಡಿ ಇಟ್ಕೊಂಡಿದ್ದಾರೆ. ಮತ್ತು ಕೈಮಗ್ಗದಲ್ಲಿ ಮಾಡಿರೋ ವಸ್ತುಗಳು ಸಹ ಇದ್ದಾವೆ. ಸೊ ತಿನ್ನೋದಕ್ಕೂ ಕೂಡ ಜ್ಯೂಸು ಮತ್ತು ಫಾಸ್ಟ್ ಫುಡ್ಸ್ ಎಲ್ಲ ಇದೆ. ಸೊ ನೋಡ್ಬೋದು. ತುಂಬಾ ಕ್ರೌಡ್ ಇತ್ತು, ತುಂಬ ಜನ ಬಂದಿದ್ದರು. ಸೊ ಸಂಡೇ ಆಗಿದ್ದರಿಂದ ಸೊ ಬೆಸ್ಟ್ ಟೈಮ್ ಟು ಗೋ ಅಂತಂದರೆ ತುಂಬ ಕೂಲ್ ವೆದರ್ ಇದ್ದಾಗ ಹೋಗೋದು ತುಂಬ ಒಳ್ಳೆಯದು. ಬಿಸಿಲಿದ್ದಾಗ ತುಂಬ ಕಷ್ಟ ಆಗುತ್ತೆ. ಸೊ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಸಂಡೇ ಆಗಿದ್ದರಿಂದ ತುಂಬ ಕ್ರೌಡ್ ಇತ್ತು. ಸೊ ಟಿಕೆಟ್ ಹತ್ರ ಹೋದಾಗ ಪರ್ ಪರ್ಸನ್ ಇಟ್ ವಿಲ್ ಬಿ 150 ರುಪೀಸ್. ಸಫಾರಿ ಅಂದರೆ ಚಾರ್ಜ್ ಬೇರೆ ಇರುತ್ತೆ, ಮೇ ಬಿ 300-400 ಇರುತ್ತೆ ಅಂದ್ಕೊತೀನಿ. ಬಟ್ ನಾವು ಚೂಸ್ ಮಾಡಿದ್ದು ವಾಕೇಬಲಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಇದು ಎಂಟ್ರೆನ್ಸು ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ವ್ಯೂನೂ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಫಸ್ಟು ನಾವು ಈ ಸ್ಟ್ಯಾಚ್ಯೂ ಹತ್ರನೇ ಹೋಗಿದ್ದು. ಸೊ ನನ್ನ ಮಗಳಿಗೆ ತುಂಬಾ ಇಷ್ಟ ಆಯಿತು. ಅಲ್ಲಿ ಸ್ವಲ್ಪ ಪಿಕ್ಸೆಲ್ಲ ತೊಗೊಂಡ್ವಿ. ಅವಳು ಡೈನೋಸರ್ ಅಂತ ಹೆದರ್ಕೊತಾ ಇದ್ಲು. ಆಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ಪಿಕ್ಸ್ ಎಲ್ಲ ತೊಗೊಂಡು ಆಮೇಲೆ ಅಲ್ಲಿಂದ ಹೊರಟ್ವಿ. ಸೊ ಅಲ್ಲಿ ರೂಲ್ಸ್ ಎಲ್ಲ ಹಾಕಿರ್ತಾರೆ ಮತ್ತು ಆ್ಯರೋ ಮಾರ್ಕ್ಸ್ ಎಲ್ಲ ಹಾಕಿರ್ತಾರೆ, ಎಲ್ಲಿ ಯಾವ್ಯಾವ ಪ್ರಾಣಿಗಳಿದ್ದಾವೆ ಅಂತ ಹೇಳ್ಬಿಟ್ಟು. ಯಾವುದೇ ರೀತಿ ಇದು ಇಲ್ದಂಗೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಫಸ್ಟು ನೋಡಿದ್ದೆ ನಾವು ಝೀಬ್ರಾ. ಸೊ ಅವಳು ಬುಕ್ಕಲ್ಲಿ ನೋಡಿ ಐಡೆಂಟಿಫೈ ಮಾಡ್ತಾ ಇದ್ದಾಳೆ ಯಾವ ಪ್ರಾಣಿ ಇದು ಅಂತ. ಕೇಳಿದ ತಕ್ಷಣ ಐಡೆಂಟಿಫೈ ಮಾಡಿ ಅನಿಮಲ್ಸ್. ನೆಕ್ಸ್ಟ್ ನಾವು ಹೋಗಿದ್ದು ಜಿರಾಫೆ ಪ್ರಾಣಿ ಹತ್ರ. ಸೊ ತುಂಬಾ ದೂರದಲ್ಲಿತ್ತು. ನಾವು ಸ್ವಲ್ಪ ಕ್ಯಾಮ್ರಾ ಝೂಮ್ ಹಾಕಿ ಇದು ಮಾಡ್ತಾಯಿದ್ದೀವಿ, ಕಾಣಿಸ್ತಾ ಇದೆ. 2-3 ಇದ್ವು ಅನಿಸುತ್ತೆ. ಅಂದರೆ ನಮ್ಮ ಸೇಫ್ಟಿಗೋಸ್ಕರ ಅವರು ಮಾಡಿದ್ದಾರೆ. ಸೊ ಆ ಪ್ರಾಣಿಗಳಿಗೂ ತುಂಬ ಓಡಾಡೋದಕ್ಕೆಲ್ಲ ಸ್ಪೇಸ್ ಬೇಕಲ್ವಾ, ಸೊ ಅದಕ್ಕೋಸ್ಕರ. ನೆಕ್ಸ್ಟು ಜಿಂಕೆಗಳು, ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಜಿಂಕೆಗಳನ್ನ, ತುಂಬ ರೀತಿಯ ಜಿಂಕೆಗಳನ್ನ ಇದ್ವು. ಸೊ ಇದು ರೆಸ್ಟೋರೆಂಟ್ ಆಗಿರುತ್ತೆ. ವ್ಯೂ ತುಂಬಾ ಚೆನ್ನಾಗಿದೆ. ಅಂದರೆ ನಾವು ಅಕಸ್ಮಾತ್ ತುಂಬ ಟಯರ್ಡ್ ಆದರೂ ಕೂಡ ಅಲ್ಲಿ ಇಲ್ಲಿ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಯಾವ್ಯಾವ ಪ್ರಾಣಿಗಳು ಎಲ್ಲೆಲ್ಲಿದೆ ಅಂತ ಹೇಳ್ಬಿಟ್ಟು ಆ್ಯರೋ ಮಾರ್ಕ್ ಹಾಕಿ ತೋರಿಸ್ತಾ ಇರ್ತಾರೆ. ಇಲ್ಲಿ ನಾವು ಹುಲಿ ನೋಡೋಕೆ ಹೋದ್ವಿ, ಬಟ್ ಹುಲಿ ಅಂತೂ ಇರಲಿಲ್ಲ. ಎಲ್ಲೋ ಮೇ ಬಿ ಇರಲಿಲ್ಲ ಅಂದ್ಕೊತೀವಿ, ತುಂಬ ಹುಡುಕಿದ್ವಿ, ಕಾಣಿಸ್ಲಿಲ್ಲ. ಮತ್ತು ಇದು ಚಿಂಪಾಂಜಿ ಆರಾಮಾಗಿ ಮಲ್ಕೊಂಡಿತ್ತು. ಆಸ್ಟ್ರಿಚ್ಚು ಇದೊಂದೇ ನಮಗೆ ತುಂಬ ಹತ್ರದಲ್ಲಿ ನೋಡೋಕ್ಕೆ ಸಿಕ್ಕಿದ್ದು ಸ್ಟಾರ್ಟಿಂಗಲ್ಲಿ. ಸೊ ಅದನ್ನು ಒಂದು ಸ್ವಲ್ಪ ಹೊತ್ತು ನೋಡಿದ್ವಿ. ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಎಲ್ಲದನ್ನೂ. ಎಲ್ಲ ಪ್ರಾಣಿಗಳನ್ನೂ ನನ್ನ ಮಗಳಿಗೆ ತೋರಿಸಿ ಇದ್ಯಾವುದು ಅಂತ ಕೇಳ್ತಾ ಇದ್ವಿ. ಆ್ಯಂಡ್ ಮೋರ್ ಓವರ್ ಶಿ ವಾಸ್ ಆಲ್ಸೋ ಸೋ ಹ್ಯಾಪಿ ಬಿಕಾಸ್ ಬುಕ್ಕಲ್ಲಿ ನೋಡಿ ಅವಳು ನಿಜವಾಗ್ಲೂ ಪ್ರಾಣಿಗಳನ್ನ ನೋಡಿ ತುಂಬಾ ಖುಷಿ ಪಡ್ತಾ ಇದ್ಲು. ಇದು ತೋಳ, ಅದೇ ತುಂಬ ದೂರದಲ್ಲಿ ಇದು ಮಾಡಿದ್ದಾರೆ. ಅವಕ್ಕೂ ಓಡಾಡೋಕ್ಕೆ ಸ್ಪೇಸ್ ಬೇಕು ಅಂತ ಹೇಳ್ಬಿಟ್ಟು, ಮತ್ತು ನಮ್ಮ ಸೇಫ್ಟಿಗೋಸ್ಕರ. ಮತ್ತು ನೀರಾನೆ ನೀರೊಳಗಡೆನೇ ಇತ್ತು, ಆಚೆ ಬರಲೇ ಇಲ್ಲ. ಅದು ಜನಗಳನ್ನ ನೋಡಿ ಹೆದರ್ಕೊಂಬಿಟ್ಟಿತ್ತು ಅನಿಸುತ್ತೆ. ಸೊ
ಸೊ ಗಾಳಿ ತೊಗೊಳಕ್ಕೆ ಮಾತ್ರ ಮೇಲೆ ಹೇಳ್ತಾಯಿತ್ತು, ಆಮೇಲೆ ಮತ್ತೆ ಒಳಗಡೆ ಹೊರ್ಟಾಗ್ತಾಯಿತ್ತು. ನಾನು ಮೊದಲೇ ಹೇಳ್ದಾಗೆ ತುಂಬ ಜಿಂಕೆಗಳು, ಡಿಫ್ರೆಂಟ್ ಟೈಪ್ಸ್ ಆಫ್ ಜಿಂಕೆಗಳು ಇದ್ವು. ಬೇರೆ ಬೇರೆ ಜಾತಿ ಇರುತ್ತೆ ಅನಿಸುತ್ತೆ ಮೋಸ್ಟ್ ಪ್ರಾಬಬ್ಲಿ. ಆ ಥರ ಜಿಂಕೆಗಳೆಲ್ಲ ಇದ್ವು. ನನ್ನ ಮಗಳನ್ನ ಪ್ರತಿಯೊಂದು ಪ್ರಾಣಿ ಹೆಸರು ಕೇಳ್ತಾ ಇದ್ದಾಗೂ ಪರವಾಗಿಲ್ಲ, ಆಲ್ಮೋಸ್ಟ್ ಹೇಳಿದ್ಲು ಎಲ್ಲ ಪ್ರಾಣಿಗಳ ಹೆಸರು. ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ನನಗೂ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ನಾನು ಝೂ ಅಂತೆಲ್ಲ ಹೋಗಿರಲಿಲ್ಲ. ಸೊ ನನಗೂ ಕೂಡ ತುಂಬಾ ಖುಷಿ ಆಯಿತು. ಫುಲ್ ಫ್ಯಾಮಿಲಿ ಹೋಗಿದ್ರಿಂದ ಸ್ವಲ್ಪ ಫ್ಯಾಮಿಲಿ ಟ್ರಿಪ್ ಥರನೇ ಅಂದ್ಕೊಂಡ್ವಿ. ಸೊ ನಮ್ಮಮ್ಮನೂ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಏನಮ್ಮ ನೋಡಿದ್ವಿ ಇವಾಗ? ಜಿಂಕೆ ಜಿಂಕೆ ಮರಿ. ಜಿಂಕೆ 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 ಮರಿ. ನೆಕ್ಸ್ಟು ಅದೇ ಜಾಸ್ತಿ ಜಿಂಕೆಗಳು ಅಂದರೆ ಬೇರೆ ಬೇರೆ ಜಾತಿ, ಸಾರಂಗ ಜಿಂಕೆ ಮತ್ತು ಇನ್ನೂ ಯಾವ್ಯಾವುದೋ ರೀತಿಯ ಜಿಂಕೆಗಳನ್ನೆಲ್ಲ, ಡಿಫ್ರೆಂಟ್ ಟೈಪ್ಸ್ ಆಫ್ ಜಿಂಕೆಗಳನ್ನೇ ಜಾಸ್ತಿ ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದ್ದು, ಜಾಸ್ತಿ ಕೋಡಿರೋದು ಸಾರಂಗಿ ಜಿಂಕೆ ಮತ್ತು ಚುಕ್ಕೆ ಜಿಂಕೆಗಳು, ಚುಕ್ಕೆ ಇಲ್ಲದೆ ಇರೋ ಜಿಂಕೆಗಳು. ಸೊ ತುಂಬಾ ಆ ಥರ ಇದ್ದಿದ್ದು ತುಂಬಾ ಜಾಸ್ತಿ ಇತ್ತು. ಸೊ ತುಂಬ ಝೂಮ್ ಹಾಕಿ ತೋರಿಸ್ತಾ ಇದ್ದೀವಿ. ನೆಕ್ಸ್ಟು ಎಲಿಫೆಂಟ್ಸ್ ಒಂದು 5-6 ಇದ್ವು ಅನಿಸುತ್ತೆ. ಅವು ಫೈಟ್ ಮಾಡ್ತಾಯಿದ್ವು. ಸೊ ಸ್ವಲ್ಪ ಹೆದರಿಕೆ ಆಯಿತು. ಬಟ್ ಇದು ಮ್ಯಾಪ್ ಹಾಕಿದ್ರು, ಯಾವ್ಯಾವ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು, ಎಲ್ಲೆಲ್ಲಿ ಹೋಗಬೇಕು ಅಂತೆಲ್ಲ ಹೇಳಿ ಆ ಮ್ಯಾಪ್ನ ಫಾಲೋ ಮಾಡಿಕೊಂಡು ನಾವು ಹೋಗಬೇಕಾಗಿತ್ತು. ಸೊ ಸಿಂಹ ನೋಡ್ತಾ ಇರ್ಬೋದು ನೀವು, ಸಿಂಹ ಗರ್ಜನೆ ಮಾಡ್ತು, ಭಯ ಆಗ್ತಾಯಿತ್ತು. ಇದು ಬರ್ಡ್ ಸ್ಯಾಂಚುರಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್, ತುಂಬ ವೆರೈಟಿ ಆಫ್ ಬರ್ಡ್ಸ್ ಇದ್ದಾವೆ. ಸೊ ತುಂಬ ಮಳೆ ಬರ್ತಾಯಿತ್ತು ಆ ಟೈಮಲ್ಲಿ, ಸರಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಆದಷ್ಟು ಮಾಡಿದ್ದೀವಿ. ಸೊ ಇದು ಮಾರ್ನಿಂಗ್ 9:30 5 o'clockವರೆಗೂ ಓಪನ್ ಇರುತ್ತೆ. ಮತ್ತು ಟ್ಯೂಸ್ಡೇಸು ರಜಾ ಇರುತ್ತೆ. ಸಂಡೇ ತುಂಬ ಜನ ಇರ್ತಾರೆ. ಸೊ ನೋಡಿಕೊಂಡು ಕ್ಲೌಡಿ ವೆದರಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ಮೊಸಳೆ ನೀರಲ್ಲಿದ್ದು ಸ್ವಲ್ಪ ಕೆಲವು ಆಚೆ ಇದು. ನೆಕ್ಸ್ಟ್ ಮಳೆ ಬಂತು ಅನಿಸುತ್ತೆ. ಸೊ ನಾವು ಅಲ್ಲೋಗಿ ಶೆಲ್ಟರ್ ತೊಗೊಂಡ್ವಿ ಸ್ವಲ್ಪ ಹೊತ್ತು. ಆಮೇಲೆ ನಾವು ಹೋಗಿದ್ದು ಅದೇ ಬರ್ಡ್ಸ್ದೆಲ್ಲ ಇದು ನೋಡಿಕೊಂಡು ಹೊರಟ್ವಿ. ನೆಕ್ಸ್ಟು ನಾವು ಹೋಗಿದ್ದು ಮಂಕಿನೂ ಅಷ್ಟೇ, ಡಿಫ್ರೆಂಟ್ ಟೈಪ್ಸ್ ಆಫ್ ಮಂಕೀಸ್ನೆಲ್ಲ ನೋಡ್ಬೋದು. ಮತ್ತು ಪಿಕಾಕ್ಸ್ ಇದ್ವು, ನವಿಲು ಇತ್ತು, ಮತ್ತು ಮೊಸಳೆ, ಹಾವು, ಬರ್ಡ್ ಸ್ಯಾಂಚುರಿ ಥರ ತುಂಬ ಚೆನ್ನಾಗಿತ್ತು. ತುಂಬ ವ್ಯೂ ವಾಸ್ಟಾಗಿದೆ, ಪ್ಲೇಸ್ ಎಲ್ಲ ತುಂಬ ವಾಸ್ಟ್ ಅಂದರೆ ತುಂಬಾ ವಾಸ್ಟಾಗಿದೆ. ಬರ್ಡ್ಸ್ ಇದೂ ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಮಳೆ ಬರ್ತಿದ್ದರಿಂದ ವೆದರ್ ಕೂಲ್ ಆಗಿತ್ತು, ಸೊ ಆರಾಮಾಗಿ ಓಡಾಡ್ಬೋದಾಗಿತ್ತು. ಬಿಸಿಲಿದ್ದಿದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಸಫಾರಿಲೂ ಅಷ್ಟೇ, ಅಂದರೆ ಅವರು ಎಲ್ಲ ಕಡೆ ನಿಲ್ಲಿಸಿ ತೋರಿಸ್ತಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಮ ಚಾಯ್ಸ್ ಏನೇನಿರುತ್ತೋ ಅದ್ರ ಪ್ರಕಾರ ನಾವು ನೋಡ್ಕೋಬೇಕು ಅಷ್ಟೇ. ನಾವು ಸಫಾರಿಲಿ ಹೋಗೋದಾದರೆ ಸಫಾರಿಲಿ ಹೋಗ್ಬೋದು, ವಾಕೇಬಲ್ ಹೋಗ್ಬೇಕಂದ್ರೆ ವಾಕೇಬಲ್. ಏನಂದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಇರುತ್ತೆ ಅಷ್ಟೇ. ಸೊ ನೀವೇನಾದ್ರು ಕುತ್ಕೋಬೇಕಂದ್ರೂ ಕುತ್ಕೊಂಡು ನೋಡ್ಬೋದು. ಇದು ಮಂಕಿ ಇದಾಗಿರುತ್ತೆ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಮನೆಗೆ. ಸೊ ಅಬೌಟ್ ದಿಸ್ ಸ್ವಲ್ಪ ಪಿಕ್ಸು ತೊಗೊಂಡ್ವಿ ನಾವು. ಸೊ ನಾನು ಹಾಕಿರೋ ಡ್ರೆಸ್ಸು ನಾನು ಅಜಿಯೋದಲ್ಲೇ ಬೈ ಮಾಡಿದ್ದು, ಬಿಲೋ 600 rupees ಅಷ್ಟೇ. ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿನೂ ನಾವೆಲ್ಲನೂ ನೋಡಿಕೊಂಡು ಹೊರಟ್ವಿ.
ನಮ್ಮಮ್ಮಂಗೆ ಸ್ವಲ್ಪ ಕಾಲು ನೋವು, ಅದಕ್ಕೋಸ್ಕರ ನಾವು ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ತಾಯಿದ್ವಿ. ಸೊ ಅಲ್ಲಿ ಇಲ್ಲೊಂದು ಪಾಪು ನೋಡ್ತಾ ಇರ್ಬೋದು, ಅಲ್ಲಿ ಫ್ರೆಂಡ್ ಆಗಿದ್ದು ನಮಗೆ. ಕ್ಯೂಟ್ ಆಗಿದೆ ಅಲ್ವಾ ಪಾಪು. ನನ್ನ ಮಗಳು ಫ್ರೆಂಡ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಪಾಪು ಹಿಪ್ಪೋಪೊಟಮಸ್ ಏನ್ ಮಾಡ್ತಮ್ಮ? ಅದು ಭಯ ಪಟ್ಕೊಂಡು ನೀರೊಳಗಡೆ ಮುಳ್ಕೊಂಡೇ ಇತ್ತಲ್ವಾ? ಹೌದಲ್ಲ? ಹೆಂಗಿತ್ತು ಝೂ? ಚೆನ್ನಾಗಿತ್ತು ಝೂ. ಏನೇನ್ ನೋಡಿದ್ವಿ? ಅನಿಮಲ್ಸ್. ಯಾವ್ಯಾವ ಅನಿಮಲ್ಸ್ ನೋಡಿದ್ವಿ? ಅದು ಡಾಲ್ ತರ ಇತ್ತಲ್ವಾ ಅದು? ಆಮೇಲೆ ಏನೇನ್ ನೋಡಿದ್ವಿ? ಆಮೇಲೆ ಪಾಪು ಏನ್ ಚಿಕ್ಕಿ ಕೊಡ್ತೀಯಾ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.